ಇದು ಎಕ್ಸೆಲ್ PU ಕಾಲೇಜ್ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. 20 ದಿನಗಳು ಕದನ ವಿರಾಮ. ಇನ್ಮೇಲೆ ಕದನ ವಿರಾಮ ಇದ್ದು ಬಿಡುತ್ತೆ. MOU ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದು 2 ತಿಂಗಳು ನೋಡ್ತೀವಿ, ಆಮೇಲೆ ಯುದ್ಧವೇ ನಿಲ್ಲಿಸ್ಬಿಡ್ತೀವಿ. ಇಲ್ಲಿವರೆಗೆ ಮಾತುಕತೆ ಬಂದು ಮತ್ತೆ ಇದೇ ಇರಾನ್ ಅಮೆರಿಕ ಜಿದ್ದಾಜಿದ್ದಿನ ಕದನಕ್ಕೆ ಬಿದ್ದಿವೆ. ಇಲ್ಲಿ ಇರಾನ್ ಹಡಗುಗಳ ಮೇಲೆ ದಾಳಿ ಮಾಡ್ತು. ಇದಕ್ಕೆ ಅಮೆರಿಕ ಇರಾನ್ನ ಒಂದಷ್ಟು ಸ್ಥಳಗಳ ಮೇಲೆ ದಾಳಿ ಮಾಡ್ತಾ ಇದೆ. ಹೌದಾ, ನನ್ನ ಸ್ಥಳಗಳಷ್ಟೇ ನಿಮಗೆ ಕಾಣಿಸ್ತಿರೋದು, ನಿಮ್ಮ ಸ್ಥಳಗಳು ನನಗೆ ಕಾಣಿಸಲ್ವಾ ಅಂಥೇಳಿ ಬಹರೈನೋ ಕತಾರೋ ಬೇರೆ ಎಲ್ಲೆಲ್ಲಿಯೋ ಸುಮಾರು ಕಡೆಗಳಲ್ಲಿ ಇರಾನ್ ಕೂಡ ಅಷ್ಟೇ ಪ್ರಮಾಣದ ದಾಳಿಯನ್ನು ಮಾಡ್ತಾ ಇದೆ. ಈ ಕಡೆ ಟ್ರಂಪ್ ನೋಡಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ, ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅವರು, ಅವ್ರಿಗೆ ಅಷ್ಟೇ ಗುರಿ ಅಂತ ಕೂಡ ಟ್ರಂಪ್ ಮಾತಾಡ್ತಾ ಇರೋದು. ಹೋರ್ಮುಸ್ ಕಂಟ್ರೋಲ್ ಮಾಡಬೇಕು ಅಂತಾನೆ ಇದೀಗ ಮತ್ತೆ ಇರಾನ್ ಅಥವಾ IRGC ಮತ್ತು ಅಮೆರಿಕದ ನಡುವೆ ಈ ಕದನ ಶುರುವಾಗಿರೋದಾ? ಹೋರ್ಮುಸ್ ಅಂದರೆ ಜಿಯೋಗ್ರಾಫಿಕಲಿ ಚೆಕ್ ಮಾಡಿಕೊಂಡ್ರೂ ಕೂಡ ಇರಾನ್ಗೆ ತುಂಬ ಆಯಕಟ್ಟಿನ ಸ್ಥಳ ಅದು. ಆ ಹೋರ್ಮುಸ್ ಅಂತ ಒಂದು ಇಲ್ಲದೆ ಇದ್ದಿದ್ದರೆ ಜಗತ್ತು ಈ ಪರಿಯಲ್ಲಿ ಇಷ್ಟು ಸಮಸ್ಯೆಗಳಿಗೆ ಒಳಗಾಗ್ತಾ ಇರಲಿಲ್ಲ. ಎಲ್ಲೋ ಇರಾನ್ ಯುದ್ಧ ಮಾಡ್ಕೊಳ್ತಾರೆ ಬಿಡ್ರಿ ಅಂತ ನಾವು ಸುಮ್ಮನಿರಬಹುದಾಗಿತ್ತೇನೋ. ನಮ್ಮ ಮನೆ ಅಡುಗೆ ಮನೆಗೆ ಸಿಲಿಂಡರ್ವರೆಗೂ ಬಂದುಬಿಡ್ತಲ್ಲ ಇದು. ನಾವು ಬೆಳಿಗ್ಗೆ ಪ್ರಯಾಣ ಮಾಡ್ಬೇಕಾದ್ರೆ ಪೆಟ್ರೋಲ್ವರೆಗೂ ಬಂದುಬಿಡ್ತಲ್ಲ. ನೀವೇ ಯೋಚನೆ ಮಾಡ್ಕೊಳ್ಳಿ, ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ತಿದ್ದಾಗ ಹಿಂದೆ ಎಷ್ಟು ದುಡ್ಡು ಕೊಡ್ತಾಯಿದ್ರಿ? ಯಾವ ಗಾಡಿ ಆದರೂ ಆಗಿರಲಿ ನಿಮಗೆ, ನೀವು ಒಂದು ಸಣ್ಣ ಮೊಪೈಡ್ ಇಟ್ಕೊಂಡಿರಲಿ, ಸ್ಕೂಟರ್ ಇಟ್ಕೊಂಡಿರಲಿ, ಬೈಕ್ ಇಟ್ಕೊಂಡಿರಲಿ ಅಥವಾ ಕಾರ್ ಇಟ್ಕೊಂಡಿರಲಿ, ಈ ಹಿಂದೆ ಒಂದು ಫುಲ್ ಟ್ಯಾಂಕು ಒಂದು 2 ಲೀಟ್ರಿಗೋ 1 ಲೀಟ್ರಿಗೋ ಎಷ್ಟು ಕೊಡ್ತಾಯಿದ್ರಿ, ಈಗ ಎಷ್ಟು ಕೊಡ್ತಾಯಿದ್ರಿ? ಇದು ನೋಡಿದ್ರೆ ಅರ್ಥ ಆಗಿಬಿಡುತ್ತೆ ನಿಮಗೆ. ಅಯ್ಯೋ, ಮೊದಲೆಲ್ಲ ಪೂರ್ತಿ ತುಂಬ್ತಾ ಇತ್ತಲ್ಲಪ್ಪ ಎಷ್ಟು ದುಡ್ಡಿಗೆ ಅಂತ ಒಂದು ಫೀಲ್ ಬರುತ್ತಲ್ಲ ನಿಮಗೆ. ಇದಕ್ಕೆ ಕಾರಣ ಯಾರು ಅಂದರೆ ಇದೇ ಇರಾನ್, ಇದೇ ಇಸ್ರೇಲ್, ಇದೇ ಅಮೆರಿಕದ ನಡುವಿನ ಒಂದು ಯುದ್ಧ. ಹಾಗಾಗಿ ದೊಡ್ಡ ತೈಲಾಘಾತ ಮುಂದಿನ ದಿನಗಳಲ್ಲೂ ಇದೆಯಾ, ಅಥವಾ ಒಂದು ಮಾರ್ಕೆಟನ್ನು ಅಲ್ಲಾಡಿಸುವ ಸಲುವಾಗಿ ಮಾರ್ಕೆಟ್ನ ವೇರಿಯೇಷನ್ಸು, ಈ ಫ್ಲಕ್ಚುಯೇಷನ್ಸ್ ಇದೆಯಲ್ಲ, ಇದರ ಲಾಭ ಮಾಡಿಕೊಳ್ಳುವ ಸಲುವಾಗಿಯೇ ಯುದ್ಧ ನಿಂತೋಯ್ತು ಅಂತ ಹೇಳಿದಾಗ ಮಾರ್ಕೆಟ್ ಪಾಸಿಟಿವ್ ಆಗುತ್ತೆ. ಯುದ್ಧ ಬಾಂಬ್ ಹಾಕಿದ್ರಂತೆ, ಕ್ಷಿಪಣಿ ಹಾಕಿದ್ರಂತೆ ತಕ್ಷಣ ಮತ್ತೆ ಲಕ್ಷಾಂತರ ಕೋಟಿ ರೂಪಾಯಿಗಳು ಕರಗಿ ಬಿಡುತ್ತವೆ. ಈ ಒಂದು ಅನೌನ್ಸ್ಮೆಂಟು ಯಾರು ಮಾಡಬಲ್ಲರು? ಟ್ರಂಪ್ ಮಾಡ್ತಾ ಇದ್ದಾರೆ ಈ ಕೆಲಸವನ್ನು. ಅವ್ರು ಬಿಟ್ಟು ಇನ್ಯಾರು ಮಾಡೋಕ್ಕಾಗಲ್ವಲ್ಲ ಇದನ್ನು. ಮತ್ತೆ ಯುದ್ಧ ಶುರು ಅಂತ ಹೇಳೋದು. ನಾನು ಈ ಸಲ ಇರಾನ್ ಉಳಿಸಲ್ಲ ಅಂತ ಹೇಳಿದ ತಕ್ಷಣ ಮಾರ್ಕೆಟ್ ಬಿತ್ತು. ನಾನು ಶಾಂತಿ, ನನಗೆ ಅದು ಬೇಕಾಗಿಲ್ಲ ಅಂತ ಹೇಳಿದ ತಕ್ಷಣ ಮಾರ್ಕೆಟ್ ರೈಸ್ ಆಯಿತು. ಆಗ ಜನ ಎಲ್ಲ ಬಂದು ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಬಿದ್ದು ಹೋಗುತ್ತೆ. ಈ ಒಂದು ಆಟ ಇಲ್ಲಿ ನಡೀತಾ ಇದೆಯಾ? ಪಾಯಿಂಟ್ 1. ಪಾಯಿಂಟ್ 2, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಿದರೆ ಟ್ರಂಪ್ ಮತ್ತು ಆತನ ಸಂಬಂಧಿಕರು ಮಕ್ಕಳ ಡ್ರೋನ್ ಇಂಡಸ್ಟ್ರಿ ಇದೆಯಲ್ಲ, ಇದು ನಡೆಯುವುದು ಹೇಗೆ? ಇದು ಒಂದು ಭಾಗ. ನೇಟೋ ಈ ಒಂದು ವಿಚಾರಕ್ಕೆ ಅಮೆರಿಕದ ಸಪೋರ್ಟ್ಗೆ ನಿಂತಿದೆಯಲ್ಲ, ಇದು ಸರಿಯಾಗತ್ತಾ ಮುಂದಿನ ದಿನಗಳಲ್ಲಿ? ಇರಾನ್ಗೆ ನಾನೇ ನಂಬರ್ 1 ಟಾರ್ಗೆಟ್ ಅಂತ ಟ್ರಂಪ್ ಹೇಳ್ತಾ ಇರೋದು ಆಶ್ಚರ್ಯ ಏನಿಲ್ವಲ್ಲ. ಖಮೇನಿನ ನೀವು ಟಾರ್ಗೆಟ್ ಮಾಡಿದ್ರೆ ಇರಾನ್ ಟ್ರಂಪ್ನ ಟಾರ್ಗೆಟ್ ಮಾಡುತ್ತೆ. ಈ ಆಶ್ಚರ್ಯ ಏನಿದೆ ಇದರಲ್ಲಿ? ನೀವು ಯಾವ ದೇಶದ ಮುಖ್ಯಸ್ಥನನ್ನು ಕೊಂದು ಹಾಕಿದ್ದೀರೋ ಆ ದೇಶದವ್ರು ನಿಮ್ಮನ್ನಲ್ಲದೆ ಇಂಡಿಯಾನ ಟಾರ್ಗೆಟ್ ಮಾಡೋಕ್ಕೆ ಸಾಧ್ಯ? ಇದೇನೋ ದೊಡ್ಡ ಸಿಂಪತಿಗೆ ಇಟ್ಸ್ಕೊಳ್ಳೋ ಥರದಲ್ಲಿ ಅಯ್ಯೋ ನನ್ನ ಟಾರ್ಗೆಟ್ ಮಾಡಿಬಿಡ್ತಾ ಇದ್ದಾರೆ, ನನ್ನ ಕೊಲ್ಲೋದೇ ಅವ್ರ ಗುರಿ ಅಂದರೆ, ಖಮೇನಿನ ಕೊಲ್ಲೋದೇ ನಿಮ್ಮ ಗುರಿಯಾಗಿತ್ತು, ಕೊಂದು ಹಾಕಿದ್ದೀರಿ ನೀವು. ಸೇಮ್ ಅದೇ ಇರಾನ್ ಪ್ರಜೆನೋ ಇದೇ ಇರಾನ್ನ ಸೇನೆನೋ ನಿಮ್ಮನ್ನು ಕೊಂದು ಹಾಕಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಡೀತಾ ಇರೋದು ಏನು ಹಾಗಾದರೆ? ಎಂಥ ರಾಜಕೀಯ ಇದೆ ಇದು? ನಿಜವಾಗ್ಲೂ ರಾಜಕೀಯನ? ಇಸ್ರೇಲ್ಗೆ ಹೆಲ್ಪ್ ಮಾಡುವುದಾ? ಜೂವಿಷ್ ಲಾಬಿನ ಇದು? ಓವರಾಲ್ ಆಗಿ ಒಂದು ಜೂವಿಷ್ ಲಾಬಿ ವಿಶ್ವದಾದ್ಯಂತ ಪಸರಿಸಿಕೊಂಡಿದೆ. ಇದು ವಿಶ್ವದ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಲಾಬಿ ವರ್ಕ್ ಮಾಡ್ತಾ ಇದೆಯಾ? ಜೀವಿಷ್ಗಳು ಇಲ್ಲದೆ, ಇಸ್ರೇಲ್ನ ಒಂದಷ್ಟು ಜನಗಳು ಇಲ್ಲದೆ ಇದ್ಯಾವುದೋ ನಡೆಯಲ್ವಾ? ನನಗೆ ಬೇಕಾಗೇ ಇಲ್ಲ ಹೋಗ್ರಿ ಅಂತಾರೆ ಅಮೆರಿಕಕ್ಕೆ. ಆದರೂ ದ ಸೋ ಕಾಲ್ಡ್ ಕೋಟ್ ಅನ್ಕೋಟ್ ದೊಡ್ಡಣ್ಣ ಖ್ಯಾತಿಯ ಅಮೆರಿಕ ಏನು ಮಾಡೋಕ್ಕಾಗ್ತಾ ಇಲ್ಲ. ಭಾರತ ಇದೆ ಬಿಡ್ರಿ ನನಗೆ ಅಂತಾರೆ. ಭಾರತವ್ರು ಯಾರಾದರೂ ಒಪ್ಪಿಗೆ ಪತ್ರ ಕೊಟ್ಟಿದ್ದಾರಾ? ಇಸ್ರೇಲ್ ಜೊತೆ ನಾನು ಸೇರಿಕೊಂಡು ಇರಾನ್ ಮೇಲೆ ಯುದ್ಧ ಮಾಡ್ತೀವಿ ಅಂತ ಭಾರತ ಹೇಳಿದ್ಯಾ? ಇಲ್ಲ. ಆ ಪರಿಸ್ಥಿತಿ ಬಂದರೆ ಇರಾನ್ ಕಡೆಯಿಂದ ಬರ್ತಕ್ಕಂಥ ತೈಲ ಇನ್ನೂ ನಿಂತು ಹೋಗ್ಬಿಡುತ್ತೆ. ಹಣದುಬ್ಬರ ಎಷ್ಟು % ಹೋಗುತ್ತೆ? ಅನ್ಇಮ್ಯಾಜಿನಬಲ್, ಊಹಾತೀತ. ಅದು ಯಾರು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇದರ ಮಧ್ಯೆ ಘಂಟಾಘೋಷವಾಗಿ ಒಂದು ಕಡೆ ಇಸ್ರೇಲ್ ಹೇಳ್ತಾ ಇದೆ, ಇಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಈ ಬೇರೆ ಬೇರೆ ಅಮೆರಿಕದ ಸೇನಾ ನೆಲೆಗಳಿದೆಯಲ್ಲ, ಇಲ್ಲಿ ದಾಳಿ ಆದರೆ ಆ ದೇಶಗಳಲ್ಲಿ ಪರಿಣಾಮ ಏನು? ಮತ್ತೆ ಡಾಲರ್ ಸ್ಟ್ರಾಂಗ್ ಆಗುತ್ತಾ? ಮತ್ತೆ ಗೋಲ್ಡ್ ಬಿದ್ದು ಹೋಗುತ್ತಾ? ಇನ್ವೆಸ್ಟರ್ಸ್ ಕಥೆ ಏನು? ಆರ್ಥಿಕತೆಯ ಕಥೆ ಏನು? ಉದ್ಯೋಗಗಳ ಕಥೆ ಏನು? ವಿದೇಶಿ ವಿನಿಮಯದ ಕಥೆ ಏನು? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ವೆಂಕಟೇಶ್ ನಾಯ್ಕ್ ಸರ್ ಇದ್ದಾರೆ, ನಿವೃತ್ತ ಕರ್ನಲ್. ಸ್ವಾಗತ ವೆಂಕಟೇಶ್ ನಾಯ್ಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು, ಇಟ್ ಇಸ್ ಅ ಪ್ಲೆಜರ್. ಇನ್ನೊಂದು ಕಡೆ ಪ್ರೊಫೆಸರ್ ಚಬಿ ಪುರಾಣಿಕ್ ಸರ್ ಇದ್ದಾರೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಿಶ್ಲೇಷಕರು ಮತ್ತು ರಾಜಕೀಯ ವಿಶ್ಲೇಷಕರು. ಸ್ವಾಗತ ಚಬಿ ಪುರಾಣಿಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ.